ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ, ಹಾಗೆ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋದ್ರದ್ದು ಇರುತ್ತೆ. ಹಾಗೆ ಮತ್ತೆ ನಾನು ಬೆಂಗಳೂರಿಗೆ ಹೋಗಿದ್ದೆ, ಹಾಗೆ ಮತ್ತೆ ಅಷ್ಟೊತ್ತಲ್ಲಿ ಬಂದಿದ್ದೆ, ಯಾಕೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಮೊದಲನೇದಾಗಿ ಪಿಲ್ಲರ್ ನಿಲ್ಲಿಸಿದಾಯಿತು. ಪಿಲ್ಲರ್ ನಿಲ್ಲಿಸಿ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ. ಮುಂದಿನ ಕೆಲಸ ಎಲ್ಲ ಮತ್ತೆ ನಾಳೆಯಿಂದ ಶುರು ಆಗುತ್ತೆ. ನಾನು ನೈಟು ಬೆಂಗಳೂರಿಗೆ ಬಂದೆ. ಸುಮಾರು ಒಂದು 9:30-10 ಗಂಟೆ ಆಗಿತ್ತು. ನಾನು ಬೆಂಗಳೂರಿಗೆ ಬಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನೇಲಿ ಏನಂದರೆ ಏನೂ ಇರಲಿಲ್ಲ. ಫಿಲ್ಟ್ರು ಬೇರೆ ಹಾಳಾಗಿದೆ, ಅದನ್ನು ಕೂಡ ತೆಗ್ದಿಟ್ಟಿದ್ದೀನಿ. ಏನೋ ವೈಯರ್ ಅದು ಒಳಗಡೆ ಒಂದು ಮಿಷಿನದು ಏನೋ ಕೆಟ್ಟೋಗಿದೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ರಿಪೇರಿ ಮಾಡಿಸ್ಬೇಕು. ಕುಡಿಯೋಕ್ಕೆ ನೀರಿಲ್ಲ, ಊರಿಂದನೇ ತೊಗೊಂಡು ಬಂದಿರೋ ಅಂಥ ಒಂದು 2 ಬಾಟಲ್ ನೀರಲ್ಲೇ ಸ್ವಲ್ಪ ಟೀ ಮಾಡೋಕ್ಕೆ ಇಟ್ಕೊಂಡು ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ತಂದು ಇಟ್ಕೊಂಡಿದ್ದು ಹಾಗೇ ಇತ್ತು, ಏನೂ ಅಡುಗೆ ಮಾಡಿರಲಿಲ್ಲ. ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲದನ್ನು ತೊಗೊಂಡಿದ್ದೀನಿ. ಹಾಗೆ ಕ್ಯಾಂಟೀನ್ಗೆ ಹೋದ್ವಿ, ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು, ತೊಗೊಂಡ್ವಿ. ಹಾಗೆ ಮನೆಗೆ ಬಂದು ಎಲ್ಲ ಕೋಲ್ಕತ್ತಾಗೆ ಹೋಗೋಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ಅದಕ್ಕೂ ಮೊದಲು ಶಿವರು ರಜೆ ತೊಗೊಂಡಿರಲಿಲ್ಲ. ಸೊ ಈ ಸೀರೆನ ನಾನು ಬೆಳಗಾಮಲ್ಲಿ ತೊಗೊಂಡಿದ್ದು. ಬರೀ 700 ರೂಪಾಯಿ ಏನೋ ಕೊಟ್ಟೆ, 700-600 ಕೊಟ್ಟಿದ್ದಷ್ಟೇ. ಇದನ್ನು ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಡಿಸೆಂಬರ್ 5th ಓದೋಣ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರಿಜ್ಜಿಂದು ಏನೆಲ್ಲ ಐಟಮ್ಸ್ ಇಡಬೇಕು ಅದರೊಳಗಡೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅದನ್ನು ಕ್ಲೋಸ್ ಮಾಡಿಕೊಂಡೆ. ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಒಂದೊಂದೇ ತುಂಬಿಟ್ಬಿಡೋಣ ಅಂದ್ಬಿಟ್ಟು 2 ಬಾಕ್ಸ್ ಒಳಗೂ ಪಾತ್ರೆ ಎಲ್ಲ ತುಂಬಿಟ್ಕೊಂಡೆ. ಊರಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಮಿಕ್ಬಿಟ್ಟಿತ್ತು, ಅದನ್ನೆಲ್ಲ ತೊಗೊಂಡೆ. ಸೊ ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಅಲ್ಲಿಂದ ನಾವು ಊರ ಕಡೆ ಹೊರಟ್ವಿ. ಸಡನ್ನಾಗಿ ಬಂದು ಹೋಗ್ತಿರೋದು ಏನಕ್ಕೆ ಅಂತಂದರೆ, ಸ್ವಲ್ಪ ಕ್ಯಾಂಟೀನಲ್ಲೂ ನಮಗೆ ಐಟಮ್ಸ್ ಬೇಕಿತ್ತು, ಒಂದಾಯಿತು. ಇನ್ನೊಂದು ಎಲ್ಲರ ಹತ್ರನೂ ಇಸ್ಕೊಂಡಿದ್ದೆ, ನನ್ನ ತಮ್ಮ ತಂಗಿದಿರ ಹತ್ರ, ನಮ್ಮ ಅಣ್ಣದಿರ ಹತ್ರ, ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಇಸ್ಕೊಂಡು ಅಲ್ಲಿ ಕೆಲಸ ಏನು ನಡಿಬೇಕಿತ್ತು ಅದನ್ನು ನಡೆಸಲಿಕ್ಕೆ ಸ್ವಲ್ಪ ಎಲ್ಪ್ ಆಯಿತು ನನಗೆ. ಅವರೆಲ್ಲ ಕೊಟ್ಟಿದ್ದು ಕೇಳಿದ ತಕ್ಷಣವೇ ಯಾರೂ ಇಲ್ಲ ಅನ್ನಲಿಲ್ಲ. ನಮ್ಮ ಅಣ್ಣ ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೊಟ್ಟ, ನನ್ನ ತಮ್ಮನೂ ಕೂಡ ಕೊಟ್ಟ, ತಂಗಿ ಕೊಟ್ಟಳು. ಸೊ ಅದೆಲ್ಲದರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಮನೆ ಕಟ್ಟಬೇಕಾದ್ರೆ ಯಾರಿಗೂ ಕೂಡ ದುಡ್ಡು ಇಲ್ಲ ಅಂತ ಹೇಳ್ಬಾರ್ದಂತೆ. ಅವ್ರು 100 ರೂಪಾಯಿ ಕೇಳಿದ್ರೆ ನಮ್ಮ 50 ರೂಪಾಯಿ ಇದ್ರಾದ್ರೂ ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಕಟ್ಟ ಮನೆಗೊಂದು ಕಲ್ಲು ತಂದು ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದಂತೆ. ಸೊ ಅವ್ರ ಹತ್ರ ಎಲ್ಲ ಇಸ್ಕೊಂಡಿರೋದು ವಾಪಸ್ ಕೊಡಬೇಕಿತ್ತು. ನಾನು ಅಷ್ಟು ಅಮೌಂಟ್ ತೊಗೊಂಡು ಹೋಗ್ದಿರೋ ಕಾರಣ ನಾನು ಡೆಪಾಸಿಟ್ ಮಾಡ್ಕೊಂಡಿದ್ದೆ ಅಮೌಂಟು. ಅದನ್ನು ಬಿಡಿಸ್ಕೊಂಡ್ಬಿಟ್ಟು ಯಾರಿಗೆಲ್ಲ ಕೊಡಬೇಕು ಅವ್ರಿಗೆಲ್ಲ ಕೊಟ್ಬಿಡೋಣ. ಮತ್ತು ನಾವು ಆ ಕಡೆ ಹೋದರೆ ಇಲ್ಲಿ ನಮಗೆ ಕೊಟ್ಟಿರೋರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂದ್ಕೊಂಡು ಬೆಂಗಳೂರಿಗೆ ಬಂದು ಅದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅದಾದಮೇಲೆ ಊರ ಕಡೆ ಹೊರಟ್ವಿ. ಊರಿಗೆ ಹೋಗೋ ಅಷ್ಟರೊಳಗೆ ನಮ್ಮ ಅತ್ತಿಗೆ ಅಡುಗೆ ಮಾಡಿತ್ತು, ಊಟ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಬಂದು ಮತ್ತೆ ನೋಡಿದ್ವಿ ಎಲ್ಲಿವರೆಗೂ ಬಂದಿದೆ ಕೆಲಸ ಅಂದ್ಬಿಟ್ಟು. ಸೊ ಸಿಮೆಂಟ್ ಎಲ್ಲ ಕ್ಯೂರಿಂಗ್ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ವಿ. ತಳಪಾಯಕ್ಕೆ ಕಲ್ಲು ಹೊಡೆಸ್ಕೊತಾ ಇದ್ವಿ, ಕಾಡುಗಲ್ಲು ಅಂತ ಹೇಳ್ತಾರೆ ನಮ್ಮ ಕಡೆ. ಕಲ್ಲು ಹೊಡೆಸ್ಕೊಂಡು ಅದಕ್ಕೆ ಚೆನ್ನಾಗಿ ನೀರು ಬಿಟ್ವಿ. ಒಂದು 2-3 ಟ್ಯಾಂಕರಷ್ಟು ನೀರು ಹಾಕಿದ್ವಿ. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕಲ್ಲನ್ನ ಕಟ್ಟಡನೂ ಕೂಡ ಮಾಡ್ತಾರೆ ಒಳಗಿಂದನೂ. ಬಟ್ ನಾವು ಇದೇ ಥರ ಹಾಗೆ ತುಂಬಿಸಿ ಅರ್ಧ ಮಣ್ಣು ಅರ್ಧ ಕಲ್ಲು, ಅರ್ಧ ಮಣ್ಣು ಅರ್ಧ ಕಲ್ಲು ಆ ಥರ ತುಂಬಿಸ್ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ದೀವಿ. ಯಾಕಂದರೆ ತುಂಬ ಬಿಗಿಯಾಗಿ ಬರುತ್ತೆ, ಬೇಸ್ಮೆಂಟು ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸಂಜೆ ಹಾಗೆ ಅರಸೀಕೆರೆ ಟೌನಿಗೆ ಬಂದ್ವಿ. ಸ್ವಲ್ಪ ತರಕಾರಿ ಎಲ್ಲ ತೊಗೊಳ್ಳೋದಿತ್ತು ಅಂತಂದರು. ಹಾಗೆ ನಮ್ಮ ಅಣ್ಣನ ಮಗಳಿಗೆ ಹುಷಾರಿರಲಿಲ್ಲ, ಅವಳನ್ನೂ ಕೂಡ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು. ತುಂಬ ಅಂದರೆ ತುಂಬ ಚಳಿ ಊರಲ್ಲೂ ಕೂಡ. ಕೋಲ್ಕತ್ತಾದಲ್ಲಿ ಏನು ಚಳಿ ಇದೆ ಅಲ್ಲೂ ಕೂಡ ಸೇಮ್ ಅದೇ ಚಳಿ ಇದೆ. ಸೊ ಹಾಗಾಗಿ ಒಂದು 3 ಜನನೂ ಬಂದು ಹಾಸ್ಪಿಟಲಿಗೆ ತೋರಿಸ್ಕೊಂಡು, ಗಣೇಶನ ಉತ್ಸವ ನಡೀತಾ ಇದೆ, ಅರಸೀಕೆರೆ ಗಣೇಶನ ಬಿಡೋ ಟೈಮಲ್ವ. ಸೊ ಉತ್ಸವ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲರನ್ನೂ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಮನೆಗೆ ಬಂದಾದಮೇಲೆ ಹುಡುಗರೆಲ್ಲ ಬರ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡು ಬರ್ಕೊಂತ ಕೂತಿದ್ದಾರೆ. ಮನೆ ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಏನು ಅನ್ನೋದೇ ನಮ್ಗೆ ಅರ್ಧ ಚಿಂತೆ ಆಗಿಬಿಟ್ಟಿತ್ತು. ಯಾಕಂದರೆ ಶಿವೋರು ಮತ್ತೆ 6 ದಿನ ರಜಾನ ಎಕ್ಸ್ಟ್ರಾ ತೊಗೊಂಡ್ರು. ಅದು ನಾವು ಅಂದ್ಕೊಂಡಿರೋ ಟೈಮಿಗೆ ಕೆಲಸ ಆಗಲಿಲ್ಲ. ಅವರು ನಾವು ಕೊಟ್ಟಿದ್ವಲ್ಲ, ಕಾಂಟ್ರಾಕ್ಟ್ ಕೊಟ್ಟಿದ್ದ ಮೇಸ್ತ್ರಿಗಳಿದ್ರು, ತುಂಬ ಅರ್ಜೆಂಟ್ ಮಾಡಬೇಡ್ರಿ, ಯಾಕಂದರೆ ಸಿಮೆಂಟ್ ಎಲ್ಲ ಕ್ಯೂರಿಂಗ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಕೆಲಸ ನಿಧಾನ ಆಗಿರೋದ್ರಿಂದ ಶಿವೋರು ಮತ್ತೆ 6 ದಿನ ರಜಾ ತೊಗೊಂಡ್ರು. ನೋಡೋಣ ಅಷ್ಟರೊಳಗಾದ್ರೂ ನಮ್ಮ ಕೆಲಸ ಎಲ್ಲ ಮುಗಿಯುತ್ತಾ ಅಂತ. ಸೊ ಎಲ್ಲ ಹುಡುಗರು ಬರ್ಕೊಂಡಿದ್ದಾಯಿತು, ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ ಕಲ್ಲು ತರಿಸ್ಕೊಂಡ್ವಿ, 1 ಲೋಡ್ ಕಲ್ಲು ತೊಗೊಂಡ್ವಿ. ಎಷ್ಟು ಅಂದರೆ 1,500 ಕಲ್ಲು ತರಿಸ್ಕೊಂಡಿದ್ವಿ ಅದಿ ಮೆಟ್ಟಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. 1,500 ಕಲ್ಲಿಗೆ 22,000 ಏನೋ ತೊಗೊಂಡ್ರು.
ನಮ್ಗೆ ಒಂದೊಂದು ಕಡೆ 19 ರೂಪಾಯಿ, 18, 20 ರೂಪಾಯಿ ಈ ಥರ ಎಲ್ಲ ನಡೀತಾ ಇದೆ. ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ 22,000 ಅನಿಸುತ್ತೆ ಶೂ ಅವ್ರು ಕೊಟ್ಟಿದ್ದು. ಸೊ ಎಲ್ಲ ಬರೆದಿಟ್ಟಿದ್ದೀವಿ. ಟೋಟಲ್ ಲಾಸ್ಟಿಗೆ ನಮ್ದು ಇದೆಲ್ಲ ಕೆಲಸ ಮುಗಿದ್ಮೇಲೆ ನಮ್ಮದು ಜಸ್ಟು ಬರೀ ಅದಿ ಮೆಟ್ಸ್ಲಿಕ್ಕೆ ಅದಿ ಪೂಜೆ ಮಾಡಿಸೋದ್ರಿಂದ ಹಿಡಿದು ಅದು ಫುಲ್ಲು ಬೇಸ್ಮಂಟದವರೆಗೂ ಎಷ್ಟೆಲ್ಲ ಖರ್ಚು ಬಂತು ಅನ್ನೋದು ನಮಗೂ ಒಂದು ಲೆಕ್ಕ ಸಿಗುತ್ತೆ. ಅದ್ರ ಲೆಕ್ಕ ಸಿಕ್ಕಿದ್ರೆ ನೆಕ್ಸ್ಟು ನಮಗೆ ಮನೆಗೆ ಇನ್ನೇನೆಲ್ಲ ಬೇಕಾಗುತ್ತೆ ಅನ್ನೋದು ಇಂಟೀರಿಯರ್ ಬಿಟ್ಟು ಇದು ಬರೀ ಮನೆ ಖರ್ಚಿಗೆ ಮಾತ್ರ ನಾವು ಲೆಕ್ಕ ಹಾಕ್ಕೊಬೋದು. ಇಟ್ಟಿಗೆಗೂ ಕೂಡ ಹೇಳ್ಕೊಂಡಿದ್ದಾರೆ ತುಂಬ ಕಡೆ. ಸೊ 9 ರೂಪಾಯಿ ನಡೀತಿದೆ ಕೆಂಪು ಇಟ್ಟಿಗೆ. ನಾವು ಆಲೋ ಬ್ಲಾಕಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಪ್ಲ್ಯಾನ್ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆಲೋ ಬ್ಲಾಕು ಅಥವಾ ಕೆಂಪು ಇಟ್ಟಿಗೆನೋ ನಾವು ಪಿಲ್ಲರ್ ಹಾಕ್ಸಿದ್ದೇನೆ ಆಲೋ ಬ್ಲಾಕಲ್ಲಿ ಮಾಡೋಣ ಅಂದ್ಬಿಟ್ಟು. ಕೆಲವರು ಆಲೋ ಬ್ಲಾಕ್ ಬೇಡ ಅಂತಾರೆ, ಇನ್ನು ಕೆಲವರು ಕೆಂಪು ಇಟ್ಟಿಗೆನೇ ಮಾಡಿಸು ಅಂತಾರೆ. ನಮಗೆ ಆಲೋ ಬ್ಲಾಕ್ ಆದರೆ ಸ್ವಲ್ಪ ಮನೆ ಬೇಗ ಆಗುತ್ತೆ ಅಂತ. ಯಾಕಂದರೆ ಶೂ ಅವ್ರಿಗೆ ಸಿಗೋದೇ ಒಂದೊಂದು ತಿಂಗಳು ರಜಾ. ಆ ಒಂದು ತಿಂಗಳು ರಜದಲ್ಲೇ ನಾವು ಎಷ್ಟು ಮನೆ ಆಗುತ್ತೆ ಅಷ್ಟು ಮಾಡಿಸ್ಕೋಬೇಕು. ನನಗೆ ಮನೆ ವಿಚಾರವಾಗಿ ಅಷ್ಟು ಏನೂ ಗೊತ್ತಾಗಲ್ಲ. ಎಲ್ಲ ಕೆಲಸ ಮಾಡಿಕೊಡ್ಬೋದು, ಬಟ್ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸೋದಿರುತ್ತಲ್ಲ, ಅದು ಗಂಡು ಮಕ್ಳಿಗೆ ಬಿಟ್ಟರೆ ಅಷ್ಟು ಯಾರಿಗೂ ಗೊತ್ತಾಗಲ್ಲ. ಸೊ ಅದಷ್ಟಕ್ಕೆ ಕಲ್ಲೆಲ್ಲ ಗುಡಿಸಿ ಬಿಟ್ವಿ. ತುಂಬ ವರ್ಷದ ಕನಸು ತಂದೂರಿ ಚಿಕನ್ನು. ಇವತ್ತು ನಮ್ಮ ಅಣ್ಣನ ಮಗ ಅವನೇ ರೆಡಿ ಮಾಡ್ತಾ ಇದ್ದ ಎಲ್ಲ. ತಿನ್ನೋದು ನಮ್ಮ ಇದರಲ್ಲಿಲ್ಲ, ಆದ್ರೂ ಕೂಡ ತಿನ್ನೋದು ಕಲ್ತ್ಬಿಟ್ಟಿದ್ದೀವಿ. ಅದು ಏನೋ ಗೊತ್ತಿಲ್ಲ, ಅದು ಏನು ಮಾಡಿದ್ರೂ ಬಿಡೋಕ್ಕಾಗ್ತಾಯಿಲ್ಲ. ಸೊ ಎಷ್ಟೋ ಸಲ ನಾನು ಭಗವದ್ಗೀತೆ ಓದಬೇಕಾರೆಲ್ಲ ಅನ್ಕೋತೀನಿ ಇದನ್ನು ಮುಟ್ಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಅತಿ ಕಡಿಮೆ ನಾವು ನಾನ್ ವೆಜ್ ತಿನ್ನೋದು. ಊರಿಗೆ ಹೋದ್ಮೇಲೆ ಜಾಸ್ತಿ ನಾನ್ ವೆಜ್ ತಿಂದಿರೋದು. ಇನ್ನು ನಾವಿಬ್ಬರೇ ಇದ್ರು ಅಂತೂ ತುಂಬ ಅಂದರೆ ತುಂಬ ಕಡಿಮೆ, ಅತಿ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಒಬ್ಬಳೇ ಇದ್ದರು ಅಂತೂ ಮುಗೀತು, ಒಂದು 5 ತಿಂಗಳು 6 ತಿಂಗಳಿಗೆ ಒಂದು ಸಲ. ಸೊ ಬಟ್ ಏನೋ ಗೊತ್ತಿಲ್ಲ, ಅದು ಬಿಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಬಿಡಬೇಕು. ನನ್ನ ಒಂದು ಆಸೆ ಇದೆ, ಅದು ನೆರವೇರಿದ ಮೇಲೆ ಖಂಡಿತವಾಗ್ಲೂ ದೇವ್ರ ಹೆಸ್ರು ಹೇಳಿ ಅದನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿರೋದೇನೋ ಬಿಟ್ಟೇ ಬಿಡ್ತೀನಿ. ಯಾಕಂದರೆ ನಾನು ಅಂದ್ಕೊಂಡಿರೋದು ಆದಮೇಲೆ ಪೂರ್ತಿಯಾಗಿ ನಾನ್ ವೆಜ್ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ತಂದೂರಿ ಚಿಕನ್ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ, ಟಿ ವಿಲೆಲ್ಲ ನೋಡಿದಾಗೆಲ್ಲ ತಿನ್ನಬೇಕು ಅಂತ. ಅದೇನೋ ಗೊತ್ತಿಲ್ಲ, ತಿನ್ನೋಕ್ಕೆ ಆಗಿರಲಿಲ್ಲ. ಸೊ ಫೈನಲಾಗಿ ನಾವೇ ಸ್ವತಃ ಮಾಡ್ಕೊಂಡು ತಿನ್ನೋ ಥರ ಆಯಿತು. ನೋಡಿ, ಎಲ್ಲ ಅವ್ರು ಮಾಡ್ಕೋತಿದ್ರಂತೆ ಮನೇಲಿ. ಇವಾಗ ಅವನ್ನೇ ಎಲ್ಲ ರೆಡಿ ಮಾಡಿ ಆಚೆ ಕಡೆ ಒಂದು 4 ಕಬ್ಬಿಣದ್ದು ಇದನ್ನೆಲ್ಲ ನೆಟ್ಬಿಟ್ಟು ಅದರಲ್ಲಿ ಹಾಕಿ ಬೆಂಕಿಲಿ ಸುಡ್ತಾ ಇರೋದೆಲ್ಲ. ನೀವು ಇದನ್ನು ಲೈವಲ್ಲಿ ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಥರದ್ದೆಲ್ಲ ಒಂದು ಮೂಮೆಂಟು ನಾವು ಎಷ್ಟು ದುಡ್ಡು ಕೊಟ್ರೂ ಸಿಗೋಲ್ಲ. ಸಿಟಿಲಂತೂ ಈ ಥರದ್ದೆಲ್ಲ ಸಿಗೋಲ್ಲ. ಸಿಟಿಲಿ ಬೇಕಾದಷ್ಟು ನೋಡೋಕೆ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗ್ಬೋದು, ಬಟ್ ಹಳ್ಳಿಲಿ ಸಿಗೋ ಅಂಥ ಒಂದು ನೆಮ್ಮದಿಯಾಗಿರ್ಬೋದು, ಅಲ್ಲಿ ಮಾತುಕತೆಗಳು, ಫ್ಯಾಮಿಲಿ ಜೊತೆ ಕಳೆಯೋಂಥ ಒಂದು ಟೈಮ್ ಸ್ಪೆಂಡಿಂಗು, ಅದು ಯಾವುದೂ ಕೂಡ ಸಿಟಿಲಿ ಸಿಗೋಲ್ಲ. ಸಿಟಿಲಿ ಸಿಗೋದು ಇಷ್ಟೇ, ಒಂದು ಏನಪ್ಪ ಅಂದರೆ ಒಂದು ಕಂಫರ್ಟಬಲ್ ಲೈಫ್ ಬೇಕು ಅಂದರೆ ಹಳ್ಳೀಲಿ ಇರಬೇಕು. ಬಟ್ ಟೆನ್ಷನ್ ಲೈಫ್ ಬೇಕು ಅಂದರೆ ಸಿಟಿ ಅಂದರೆ ಸ್ವಲ್ಪ ಹೈಫೈ, ಏನೋ ಒಂಥರ ಲೆವೆಲ್ ಮೇಂಟೈನ್ ಮಾಡೋದು ಅಂತಾರಲ್ಲ ಆ ಥರ, ಒಳಗೆ ಉಳ್ಕೊ ಮೇಲೆ ತಳ್ಕೊ ಅಂತಾರಲ್ಲ ಆ ಥರ ಜೀವನ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಹಳ್ಳೀಲಿ ನೋಡಿ ಎಷ್ಟು ಯಾವುದೇ ಒಂದು ಇದಿಲ್ದಂಗೆ ಆರಾಮ್ಸೆ ನಮ್ಗೆ ಯಾವ ಥರ ಬೇಕಾದರೆ ಖುಷಿಯಾಗಿ ಬದುಕ್ಬೋದು. ನಾನು ವಿಡಿಯೋ ಮಾಡಿ ಹಾಕುವಾಗೆಲ್ಲ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರಿ ಆವಾಗ. ಸೊ ರೀಸೆಂಟಾಗಂತೂ ಕಮೆಂಟ್ಗಳು ಬರೋದೆಲ್ಲ ಕಡಿಮೆ ಆಗಿದೆ. ನೀವು ತುಂಬ ಸಿಂಪಲ್ಲು, ಚೇಂಜ್ ಆಗಿಲ್ಲ ಅಂತ. ಚೇಂಜ್ ಆಗೋಂಥ ಅವಶ್ಯಕತೆನೂ ಇಲ್ಲ. ಯಾಕೆಂದರೆ ಹುಟ್ಟಿ ಬೆಳೆದಿರೋದೇ ಅಂಥ ವಾತಾವರಣ ಅಂದರೆ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅಂತ. ನಾವು ವಿಡಿಯೋ ಮಾಡೋಕ್ಕೋಸ್ಕರ ಬಣ್ಣ ಬಳ್ಕೊಂಡು ಒಂದು 4 ಡ್ಯಾನ್ಸ್ ಮಾಡಿಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ನಾವು ಹೆಂಗಿರ್ತೀವಿ ಹಂಗೆ ಇದ್ರೇ ಅದು ನಮಗೆ ಚಂದ. ಸೊ ಅತಿಯಾಗಿ ಮೇಕಪ್ ಮಾಡಿಕೊಂಡು ಸ್ಟೈಲ್ ಮಾಡೋದ್ರಿಂದ ಏನೂ ಸಿಗಲ್ಲ. ಸೊ ಮತ್ತು ಮಾಮೂಲಿ ಹಳ್ಳಿಗೆ ಹೋದರೆ ನೋಡ್ತಿರ್ಬೋದು ಎಲ್ಲರ ಕಲರ್ ಯಾವ ಥರ ಇದೆ ಅಂತ. ಸೊ ಅದೇ ಬಣ್ಣ, ಅದೇ ವಾತಾವರಣ, ಅದೇ ಮಾತುಕತೆ, ಅದೇ ಜೀವನದ ಜಂಜಾಟಗಳು, ಇಷ್ಟೆಲ್ಲ ಇದ್ರೂ ಕೂಡ ತೋರಿಕೆಗೋಸ್ಕರ ಏನೋ ಒಂದು ವ್ಯೂಸ್ ಹೋಗಲಿ ಅಥವಾ ಅದರಿಂದ ಏನೋ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ನನಗೆ ಆ ಥರ ಎಲ್ಲ ರೆಡಿಯಾಗಿ ಸ್ಟೈಲ್ ಮಾಡ್ಕೊಂಡೆಲ್ಲ ಬರೋಲ್ಲ. ಸ್ವಲ್ಪ ಬೆಂಗಳೂರಿಗೆ ಬಂದಮೇಲೆ ಶುವರ್ ಆಗಿರ್ಬೋದು, ನಮ್ಮ ಮೇಮ ಆಗಿರ್ಬೋದು, ಸ್ವಲ್ಪ ರೆಡಿ ಆಗೋದಾಗಿರ್ಬೋದು, ಡ್ರೆಸ್ ಸೆನ್ಸ್ ಆಗಿರ್ಬೋದು, ಹೇರ್ ಸ್ಟೈಲು ಎಲ್ಲದನ್ನು ಚೇಂಜ್ ಮಾಡಿದ್ರು ಅಣ್ಣ ತಂಗಿ ಇಬ್ಬರು ಸೇರಿಕೊಂಡು. ಅದನ್ನು ಬಿಟ್ಟರೆ ನಾನು ನಾರ್ಮಲಾಗಿ ಹೇಗಿದ್ದೀನಿ ಹಾಗೇ ಇದ್ದೀನಿ. ನಮ್ಮ ಏಮ ಯಾವಾಗಲೂ ಹೇಳ್ತಿರ್ತಾಳೆ, ಒಂದೇ ಥರ ಇರಬೇಡ, ಸ್ವಲ್ಪನಾದರೂ ಚೆನ್ನಾಗಿ ರೆಡಿಯಾಗು, ಎಲ್ಲೋದ್ರೂ ಒಳ್ಳೆ ಅಜ್ಜಿ ಥರ ರೆಡಿ ಆಗ್ತೀಯ ಅಂತ. ಸೊ ಅವಳಿಂದನೇ ಎಷ್ಟೋ ನಾನು ಸ್ವಲ್ಪ ಕಲ್ತಿದ್ದೀನಿ. ಬಟ್ ಅವಳೂ ಅಷ್ಟೇ ನನ್ನ ಥರನೇ ಸಿಂಪಲ್ಲಾಗಿ ಇರ್ತಾಳೆ. ಆದ್ರೂ ಕೂಡ ನನಗೆಲ್ಲ ಥರದಲ್ಲೂ ಗೈಡ್ ಮಾಡ್ತಾಳೆ, ತಿಳಿಸಿ ಹೇಳ್ತಾಳೆ, ಈ ಥರ ಎಲ್ಲ ಈ ಥರ ಇರಬೇಕು, ಹಿಂಗಿರಬೇಕು ಅಂತ ಎಲ್ಲ ಹೇಳ್ತಾಳೆ.
ಎಲ್ಲ ರಾತ್ರಿ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಚೆನ್ನಾಗಿ ಮಾತುಕತೆ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಕೆಲಸ ಶುರುವಾಯಿತು. ನಮ್ಮ ಶಿವು ಹೊರಟು ಡ್ಯೂಟಿ ಟೈಮ್ ಕೂಡ ಮುಗೀತು. 6 ದಿನ ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಕೋಲ್ಕತ್ತಾಗೆ ಅವ್ರ ಜೊತೆಲೇ ನಾನು ಹೋಗೋದ್ರಿಂದ, ಯಾಕಂದರೆ ಅಲ್ಲೂ ಅರ್ಧಂಬರ್ಧ ಟ್ರೀಟ್ಮೆಂಟ್, ಇಲ್ಲೂ ಅರ್ಧಂಬರ್ಧ ಟ್ರೀಟ್ಮೆಂಟ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡೆ ಈ ಸಲ ಬೆಂಗಳೂರಿಗೆ ಬರಬೇಕು ಅಂದ್ಕೊಂಡು. ಸೊ ನನ್ನ ಜೊತೆಲೇ ಬಾ ಅಂತಂದರು. ಎಲ್ಲ ಜವಾಬ್ದಾರಿನೂ ನಮ್ಮ ಅಣ್ಣನ ಮೇಲೆ ಹಾಕ್ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಮೇಸ್ತ್ರಿಗಳು ಹೇಳಿದ್ರು ಕಬ್ಬಣ ಇನ್ನೂ ಕಡಿಮೆ ಬರುತ್ತೆ ಅಂತ. ನಾವು ಸುಮಾರು 1 ಟನ್ 143 kg ಕಬ್ಬಣ ಬರೀ ಫೌಂಡೇಶನ್ಗಷ್ಟಕ್ಕೆ ಹೋಗಿದೆ. ಸೊ ಮತ್ತೆ ಒಂದು 300 kg ಅಷ್ಟು ಕಬ್ಬಣ ಬೇಕು ಅಂತಂದರು ಸಂಪಿಗೆಲ್ಲ. ಸೊ ಅದಕ್ಕೋಸ್ಕರ ಕಬ್ಬಣ ಎಲ್ಲ ತಂದು ಹಾಕ್ಬಿಡೋಣ, ಅಣ್ಣವ್ರಿಗೂ ಕೂಡ ಕೆಲಸ ಇರುತ್ತೆ, ಎಲ್ಲ ಕಡೆ ಅವರೇ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ತಂದು ಕೊಟ್ಟು ಅಲ್ಲಿದೆಲ್ಲ ಸರಿ ಮಾಡಿ ಎಲ್ಲ ಜವಾಬ್ದಾರಿ ನಮ್ಮ ಅಣ್ಣನ ಮೇಲೆ ಹಾಕಿ ಅಲ್ಲಿಂದ ಹೊರಟ್ವಿ. ಸೊ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಏನೆಲ್ಲ ಕೆಲಸ ಆಗಿದೆ ಮನೆಯದು ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದೇ ವಿಡಿಯೋನ ಮತ್ತೆ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.